ನಮಸ್ಕಾರ ಸ್ನೇಹಿತರೆ. ಏನೇ ಮಾಡಿದ್ರೂ ಅದೃಷ್ಟ ನಿಮಗೆ ಕೈ ಹಿಡಿತಾ ಇಲ್ವಾ? ಹಾಗಾದರೆ ಇಂದೇ ಈ ಕೆಲಸವನ್ನು ಮಾಡಿ. ಗಣೇಶನ ಆಶೀರ್ವಾದ ಒಂದಿದ್ರೆ ಸಾಕು, ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತೆ, ಅದೃಷ್ಟದ ದಾರಿ ತೆರೆದುಕೊಳ್ಳುತ್ತೆ. ಹೀಗಾಗಿ ಬುಧವಾರದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಕರ್ಮಾದಿಗಳನ್ನು ಮುಗಿಸಿ ಶುದ್ಧರಾಗಿ ಶುಚಿಯಾದ ಬಟ್ಟೆಯನ್ನು ಧರಿಸಿ. ಹಾಗೆ ಇಂದಿನ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಗಣೇಶನಿಗೆ ಬಹಳ ಇಷ್ಟ ಆಗುತ್ತೆ. ಯಾಕಂದರೆ ಹಸಿರು ಬಣ್ಣ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ. ಬಳಿಕ ನಿಯಮಬದ್ಧವಾಗಿ ಗಣೇಶನನ್ನು ಪೂಜಿಸಿ. ನಿಮ್ಮ ಮನೆಯ ಸಮೀಪ ಯಾವುದಾದರೂ ಗಣೇಶನ ದೇವಸ್ಥಾನ ಇದ್ದರೆ ಅಲ್ಲೂ ಸಹ ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಇಲ್ಲ ನಾವು ಮನೆಯಲ್ಲೇ ಪೂಜೆಯನ್ನು ಸಲ್ಲಿಸ್ತೇವೆ ಅನ್ನೋದಾದರೆ ದೇವರ ಕೋಣೆಯಲ್ಲಿ ಇರುವಂತಹ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋಗೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಆದರೆ ನೀವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ 21 ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಬೇಕಾಗತ್ತೆ. ಹಾಗೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವ ಸಮಯದಲ್ಲಿ 108 ಬಾರಿ ಓಂ ಗಂ ಗಣಪತಿಯೇ ನಮಃ ಎನ್ನುವಂತಹ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಈ ಮಂತ್ರವನ್ನು ಪಠಿಸುತ್ತಾ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ಗಣೇಶ ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ. ಆತನ ಆಶೀರ್ವಾದದಿಂದ ನಿಮಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ. ಜೀವನದಲ್ಲಿ ಅದೆಷ್ಟೇ ದುಃಖಗಳು ಇದ್ದರೂ ಕೂಡ, ಸಂಕಷ್ಟಗಳು ಇದ್ದರೂ ಕೂಡ ಅದೆಲ್ಲವೂ ಪರಿಹಾರವಾಗಿ ಗಣೇಶ ನಿಮಗೆ ಅದೃಷ್ಟವಂತರಾಗಲು ಸಹಾಯವನ್ನು ಮಾಡ್ತಾನೆ.